ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಕರ್ತವ್ಯದ ಭಾವನೆ ಒಂದೊಂದು ದೇಶದಲ್ಲಿ ಒಂದೊಂದು ವಿಧವಿದೆ. ಒಂದು ದೇಶದಲ್ಲಿ ಒಬ್ಬನು ಒಂದು ಕೆಲಸವನ್ನು ಮಾಡದೇ ಇದ್ದರೆ ಅವನು ತಪ್ಪು ಮಾಡಿದ ಎನ್ನುವರು. ಅದೇ ಕೆಲಸವನ್ನು ಇನ್ನೊಂದು ಕಡೆ ಮಾಡಿದರೆ ಅವನು ಮಾಡಿದ್ದು ಸರಿಯಲ್ಲ ಎನ್ನುವರು. ಆದರೂ ಸರ್ವಸಾಮಾನ್ಯವಾದ ಕರ್ತವ್ಯವೆಂಬುದೊಂದು ಇದೆ ಎಂದು ನಾವು ಭಾವಿಸುವೆವು. ನೀತಿ ಮತ್ತು ಕರ್ತವ್ಯದಲ್ಲಿ ತರತಮಗಳಿವೆ ಎಂಬುದನ್ನು ನಾವು ಗಮನಿಸಬೇಕು. ಇದು ಬಹಳ ಮುಖ್ಯ. ಯಾರೋ ಒಂದು ಆಶ್ರಮದಲ್ಲಿ ಮತ್ತು ಒಂದು ವಾತಾವರಣದಲ್ಲಿ ಮಾಡಿದ ಕರ್ತವ್ಯವೇ ಎಲ್ಲರಿಗೂ ಸರಿಯಲ್ಲ. ನಮ್ಮ ಪ್ರಥಮ ಕರ್ತವ್ಯವೇ ನಮ್ಮಲ್ಲಿ ಆತ್ಮನಿಂದನೆಯ ತ್ಯಾಗ. ನಾವು ಮುಂದುವರಿಯಬೇಕಾದರೆ ಮೊದಲು ನಮ್ಮಲ್ಲಿ ಆತ್ಮಶ್ರದ್ಧೆ ಇರಬೇಕು. ನಂತರ ಭಗವಂತನಲ್ಲಿ ಶ್ರದ್ಧೆ ಇರಬೇಕು. ಯಾರಿಗೆ ಆತ್ಮಶ್ರದ್ಧೆ ಇಲ್ಲವೋ ಅವನಿಗೆ ದೇವರ ಮೇಲೆ ಶ್ರದ್ಧೆ ಸಾಧ್ಯವಾಗದು. ಕರ್ತವ್ಯ ಎಂದರೆ ಏನು ಎಂಬುದನ್ನು ಬಾಹ್ಯವಾಗಿ ವಿವರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ವ್ಯಕ್ತಿಯ ದೃಷ್ಟಿಯಿಂದ ಕರ್ತವ್ಯಗಳಿವೆ. ಯಾವುದು ನಮ್ಮನ್ನು ದೇವರ ಕಡೆಗೆ ಹೋಗುವಂತೆ ಮಾಡುವುದೋ ಅದು ಪುಣ್ಯ, ಅದು ನಮ್ಮ ಕರ್ತವ್ಯ. ಯಾವುದು ದೇವರಿಗೆ ವಿರೋಧವಾಗಿ ಹೋಗುವಂತೆ ಮಾಡುವುದೋ ಅದು ಪಾಪ, ಅದು ನಮ್ಮ ಕರ್ತವ್ಯವಲ್ಲ. ಪ್ರತಿಯೊಬ್ಬನು ತನ್ನ ಆದರ್ಶವನ್ನು ಆರಿಸಿಕೊಂಡು ಅದನ್ನು ಸಾಧಿಸುವುದಕ್ಕೆ ಯತ್ನಿಸಬೇಕು. ಇತರರ ಆದರ್ಶವನ್ನು ಅನುಸರಿಸುವುದಕ್ಕಿಂತ ನಮ್ಮ ಆದರ್ಶದ ಮಾರ್ಗದಲ್ಲಿ ಮುಂದುವರಿಯುವುದು ಸುಲಭ. ಇತರರ ಆದರ್ಶವನ್ನು ಸಾಧಿಸುವುದು ಕಷ್ಟ. ಯಾರೋ ತಮಗೆ ನಿಜವಾಗಿ ತಕ್ಕ ಯೋಗ್ಯತೆ ಇಲ್ಲದೆ ಇದ್ದರೆ ಒಂದು ಸ್ಥಾನದಲ್ಲಿ ಬಹಳ ಕಾಲ ನಿಲ್ಲಲಾರರು. ಪ್ರಕೃತಿ ಯಾರಿಗೆ ಯಾವ ಸ್ಥಾನವನ್ನು ಕೊಟ್ಟಿದೆಯೋ ಅದಕ್ಕಾಗಿ ಗೊಣಗಾಡಿದರೆ ಪ್ರಯೋಜನವಿಲ್ಲ. ಯಾರು ಕೆಳಗಿನ ಕರ್ತವ್ಯವನ್ನು ಮಾಡುವರೋ ಅವರು ಕೀಳು ಮನುಷ್ಯರಲ್ಲ. ಯಾರನ್ನು ಅವರು ಮಾಡುತ್ತಿರುವ ಕೆಲಸದ ದೃಷ್ಟಿಯಿಂದ ಅಳೆಯಕೂಡದು. ಅವರು ಆ ಕೆಲಸವನ್ನು ಯಾವ ದೃಷ್ಟಿಯಿಂದ ಮಾಡುತ್ತಿರುವರು ಎಂಬುದನ್ನು ಗಮನಿಸಬೇಕು. ಯಾವ ಕರ್ತವ್ಯ ನಮಗೆ ಅತ್ಯಂತ ಸಮೀಪದಲ್ಲಿದೆಯೋ, ಯಾವ ಕರ್ತವ್ಯ ಈಗ ನಮ್ಮ ಕೈಯಲ್ಲಿದೆಯೋ ಅದನ್ನು ನಾವು ಮಾಡಿದರೆ ನಮಗೆ ಶಕ್ತಿ ಬರುವುದು. ಹೀಗೆ ನಾವು ಕ್ರಮೇಣ ನಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರೆ ಕೊನೆಗೆ ಜೀವನದಲ್ಲಿ ಅತಿ ಶ್ರೇಷ್ಠವಾದ ಗೌರವವಾದ ಕರ್ತವ್ಯವನ್ನು ಮಾಡುವ ಭಾಗ್ಯ ನಮ್ಮದಾಗಬಹುದು. ಪ್ರತಿಯೊಂದು ಕರ್ತವ್ಯವೂ ಪವಿತ್ರವೇ. ಕರ್ತವ್ಯ ಪಾರಾಯಣತೆಯೇ ಅತಿ ಶ್ರೇಷ್ಠವಾದ ಭಗವಂತನ ಪೂಜೆ. ನಾವು ಯಾವುದಕ್ಕೆ ಯೋಗ್ಯರೋ ನಮಗೆ ಆ ಸ್ಥಳ ದೊರಕುತ್ತದೆ. ಪ್ರತಿಯೊಂದು ಗೋಲಿಗೂ ಒಂದು ಗುಳಿ ಇದೆ. ಒಬ್ಬನಿಗೆ ಮತ್ತೊಬ್ಬನಿಗಿಂತ ಹೆಚ್ಚು ಯೋಗ್ಯತೆ ಇದ್ದರೆ ಪ್ರಪಂಚ ಅದನ್ನು ಕೂಡ ಕಂಡು ಹಿಡಿಯುವುದು. ಯಾವಾಗಲೂ ಅದು ಇದರ ಮೇಲೆ ಕಣ್ಣಿಟ್ಟಿರುವುದು. ಆದ ಕಾರಣ ಸುಮ್ಮನೆ ಗೊಣಗಾಡಿದರೆ ಪ್ರಯೋಜನವಿಲ್ಲ. ಸುಮ್ಮನೆ ಹೋರಾಡಿ ದೋಷರೂಪಣೆ ಮಾಡುತ್ತಿದ್ದರೆ ಏನು ಪ್ರಯೋಜನ? ಯಾರು ತನ್ನ ಪಾಲಿಗೆ ಬಂದ ಸಣ್ಣ ಕೆಲಸಕ್ಕಾಗಿ ಗೊಣಗುತ್ತಾನೆಯೋ ಅವನು ಎಲ್ಲದಕ್ಕೂ ಗೊಣಗುತ್ತಾನೆ. ಎಲ್ಲದಕ್ಕೂ ಗೊಣಗಾಡುತ್ತಾ ಅವನು ದುಃಖದಲ್ಲಿ ಬಾಳುವನು.
ಅವನು ಮಾಡಿದ್ದೆಲ್ಲ ಹಾಳು. ಆದರೆ ಯಾರು ತಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ಮಾಡುತ್ತಾ ಹೋಗುವರೋ ಅವರಿಗೆ ಗುರಿ ಕಾಣುವುದು. ಇನ್ನು ಉತ್ತಮ ಕರ್ತವ್ಯಗಳು ಅವರ ಪಾಲಿಗೆ ಬರುವುವು. ನೀನು ಯಾವುದಾದರೂ ಕೆಲಸವನ್ನು ಮಾಡುತ್ತಿರುವಾಗ ಅದಲ್ಲದೆ ಬೇರೆ ಯಾವುದನ್ನು ಯೋಚಿಸಬೇಡ. ಅದನ್ನು ಒಂದು ಪೂಜೆಯಂತೆ ಮಾಡು. ತಾತ್ಕಾಲಕ್ಕೆ ನಿನ್ನ ಜೀವನವನ್ನೆಲ್ಲ ಅದಕ್ಕೆ ಅರ್ಪಿಸು. ಯಾರು ಫಲಾಪೇಕ್ಷಿಗಳೋ ಅವರೇ ಗೊಣಗಾಡುವುದು. ಅನಾಸಕ್ತನಿಗೆ ಎಲ್ಲ ಕರ್ಮಗಳು ಒಂದೇ. ಆದ್ದರಿಂದ ನಮ್ಮ ಸ್ವಾರ್ಥ ಮತ್ತು ಕಾಮವನ್ನು ನಿರ್ಮೂಲ ಮಾಡಿಕೊಂಡು ಮುಕ್ತಿಯನ್ನು ಪಡೆಯಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.